ದೇಹಮಾನಿ ವೈಶ್ರವಣಃ ಮರುತಃ ಪ್ರಾಣಮಾನಿನಃ ಇಂದ್ರಿಯಾತ್ಮಾನಃ ರುದ್ರೋಂತಃಕರಣಾತ್ಮಕಃ ದ್ರವ್ಯೇಶಃ ಶಂಕರಃ ಪ್ರೋಕ್ತಃ ಕ್ರಿಯೇಶೋ ಗರುಡಸ್ಮೃತಃ ಕಾರಣೇಶಸ್ತಥಾ ಬ್ರಹ್ಮ ವಾಯುರಾಧಾರಪಸ್ಮೃತಃ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನೇ ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಃ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಃ ಸೃಷ್ಟ್ಯಾದೇಶ್ಚ ನಿಯಾಮಕಂ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 12ನೇ ಅಧ್ಯಾಯದ 22 ಶ್ಲೋಕಗಳವರೆಗೆ ನಮ್ಮ ಈ ಶ್ರವಣ ಸಮಾಪ್ತವಾಗಿದೆ. 23ನೇ ಶ್ಲೋಕವನ್ನು ನೋಡುವುದಕ್ಕಿಂತ ಮುಂಚೆ ನಾವು ಈ ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ಏನು ಕೆಲವು ಸಂಗತಿಗಳನ್ನು ನೋಡಿದ್ವಿ, ಅವುಗಳ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ತಗೊಂಡು ಮುಂದೆ ಹೋಗಬೇಕು. ನದೇವಾನಾಂ ನದೇವೀನಾಂ ಸಾಮಸ್ತೇನ ಜನಿರ್ಭುವಿ ಅಂಶಾಂಶೇನ ಇವ ಜಾಯಂತೆ ಸರ್ವೇ ತ್ವಾಜಾನಜಾದಯ ಅಂತ ಒಂದು ಶ್ಲೋಕವನ್ನು ಈ ಹಿಂದೆ ನಾವು ನೋಡಿದ್ವಿ. ವಿದುರ ಧೃತರಾಷ್ಟ್ರನಿಗೆ ವೈರಾಗ್ಯ ಭರಿಸುವ ಉಪದೇಶವನ್ನು ಕೊಟ್ಟನಲ್ಲ, ಆ ಸಂದರ್ಭದಲ್ಲಿ ಬಂದಂಥ ಒಂದು ಮಾತಿತ್ತು, ಅಭಿಭೃತ ಅರ್ಯಮ ದಂಡಂ ಅಂತ. ಅರ್ಯಮ ದಂಡವನ್ನು ಹಿಡಿದಿದ್ದ ಮೂಲ ಲೋಕದಲ್ಲಿ. ಇಲ್ಲಿ ವಿದುರ ಅವತಾರ ಮಾಡಿದಾಗ, ಅದೇ ಯಮನೆ ಇಲ್ಲಿ ಅವತಾರ ಮಾಡಿದಾಗ, ಮೂಲ ಯಮನ ಲೋಕದಲ್ಲಿ ಆ ಕಾರ್ಯಭಾರವನ್ನು ನಿರ್ವಹಿಸಿದವರು ಯಾರು, ಯಮನ ಜವಾಬ್ದಾರಿಯನ್ನು ನಿರ್ವಹಿಸಿದವರು ಯಾರು ಅಂತ ಒಂದು ಪ್ರಶ್ನೆ ಸಹಜವಾಗಿ ಬಂದಾಗ ಅರ್ಯಮ ಅಲ್ಲಿ ದಂಡವನ್ನು ಹಿಡಿದಿದ್ದ ಅಂತ ಬಂದಿತ್ತು. ಅರ್ಯಮ ಅಂದರೆ ಯಾರು ಅನ್ನೋ ಪ್ರಶ್ನೆ ಬಂದಾಗ, ಅರ್ಯಮ ಅಂದರೆ ದ್ವಾದಶಾದಿತ್ಯರಲ್ಲಿ ಒಬ್ಬ ಅಂತ ಕೆಲವರು, ಸೂರ್ಯ ಅಂತ ಕೆಲವರು ಅರ್ಥ ಮಾಡಿದರು. ಸೂರ್ಯ ಅಲ್ಲ, ಅಲ್ಲಿ ಸ್ವಯಂ ಅರ್ಯಮ ಅಂದರೆ ಯಮ ಅಂತ ಅರ್ಥ ಅಂತ ಆಚಾರ್ಯರು ಅದನ್ನು ತಿಳಿಸಿದ್ರು. ಯಹ ಅರ್ಯಮ ದಂಡಭೃತ ಸಹ ವರ್ಷಶತಂ ಯಾವತ್ ಶೂದ್ರತ್ವಂ ಬಭಾರ ಅಂತ. ಅರ್ಯಮ ಅಂದರೆ ಹಾಗಾದರೆ ಯಮನೇ ಅಂತ ನಾವು ಅಲ್ಲಿ ನೋಡಿದ್ವಿ. ಅದಕ್ಕೆ ಭಾಗವತದಲ್ಲೇ ಒಂದೆರಡು ಆಧಾರಗಳಿವೆ. ಮುಂದೆ 5ನೇ ಸ್ಕಂದದಲ್ಲಿ 18ನೇ ಅಧ್ಯಾಯದ 29ನೇ ಶ್ಲೋಕ ಒಂದು ಕಂಡು ಬರ್ತದೆ. ಹಿರಣ್ಮಯ ಖಂಡದಲ್ಲಿ ಅರ್ಯಮ ಕೂರ್ಮ ರೂಪವನ್ನು ಉಪಾಸನೆ ಮಾಡ್ತಾನೆ ಅಂತ ಬಂದಿದೆ. ಹಿರಣ್ಮಯೇತು ಭಗವಾನ್ ನಿವಸತಿ ಕೂರ್ಮತನುಂ ಬಿಭ್ರಾಣ ತಸ್ಯ ಪ್ರಿಯತಮಾಂ ತನುಂ ಅರ್ಯಮ ಸಹ ತದ್ವರ್ಷ ಪುರುಷೈ ಪಿತೃಗಣಾಧಿಪತಿ ಉಪಧಾವತಿ ಅಂತ. ಹಿರಣ್ಮಯ ಖಂಡದಲ್ಲಿ ಭಗವಂತ ವಿಷ್ಣು ಕೂರ್ಮ ರೂಪವನ್ನು ಧರಿಸಿ ಇದ್ದಾನೆ. ಪಿತೃಗಣಾಧಿಪತಿಯಾದ ಅರ್ಯಮ ಅಂತ ಅಲ್ಲಿ ಶಬ್ದ ಬಂದಿದೆ. ಅವನು ಅಲ್ಲಿಯ ವಾಸ ಮಾಡುವ ಜನರೊಂದಿಗೆ ಕೂರ್ಮ ಮೂರ್ತಿಯನ್ನು ಆರಾಧನೆ ಮಾಡಿಕೊಂಡಿದ್ದಾನೆ ಅಂತ ಬಂದಿದೆ. ಪಿತೃಗಣಾಧಿಪತಿ ಅರ್ಯಮ ಅಂದರೆ ಯಾರು? ಅವನು ಈ ಯಮನೇ ಆಗಿರಬೇಕು. ಅದು ಒಂದು ಕಡೆ ಬಂದಿದೆ. ಮತ್ತೊಂದು 5ನೇ ಸ್ಕಂದದ 24ನೇ ಅಧ್ಯಾಯದಲ್ಲಿಯೂ ಕೂಡ ಅಂಥದ್ದೊಂದು ಸಂಗತಿ ಬಂದಿದೆ. 5ನೇ ಸ್ಕಂದದ 24ನೇ ಅಧ್ಯಾಯದಲ್ಲಿ ಅದು 7ನೇ ಶ್ಲೋಕ. ಇವೆಲ್ಲ ಶ್ಲೋಕಗಳನ್ನು ಗಮನಿಸಿ ಅಲ್ಲಿ ನಾವು ಅದನ್ನು ವ್ಯಾಖ್ಯಾನಿಸಬೇಕಾಗ್ತದೆ. ಯತ್ರ ಹವಾ ಭಗವಾನ್ ಪಿತೃರಾಜ ವೈವಸ್ವತಃ ಸ್ವವಿಷಯ ಪ್ರಾಪಿತೇಷು ಸ್ವಪುರುಷೈ ಜಂತುಷು ಸಂಪರೇತೇಷು ಯಥಾ ಕರ್ಮ ಅವಧ್ಯಮೇವ ಅನುಲ್ಲಂಘಿತ ಭಗವಚ್ಚಾಸನ ಸಗಣಃ ದಮಂ ಧಾರಯತೆ ಅಂತ. ಪಿತೃಗಣಾಧಿಪತಿಯಾದಂಥ ಯಮದೇವ ಅಲ್ಲಿದ್ದಾನೆ. ಭಗವಾನ್ ಪಿತೃರಾಜ ವೈವಸ್ವತಃ ಅಂತ. ಇಲ್ಲಿ ಅರ್ಯಮ ಅಂತೇನು ಶಬ್ದ ಬಂದಿಲ್ಲ, ಆದರೆ ಅಲ್ಲಿ ಪಿತೃರಾಜ ವೈವಸ್ವತಃ. ಪಿತೃಗಣಾಧಿಪತಿ ಯಾರು ಅಂದರೆ ವೈವಸ್ವತಃ, ಸೂರ್ಯನ ಮಗನಾದಂಥ ಯಮ ಅಲ್ಲಿದ್ದಾನೆ. ಜೀವರನ್ನು ಅವರವರ ಕರ್ಮಾನುಸಾರವಾಗಿ ಅಲ್ಲಿ ತರ್ತಾನೆ, ಅವ್ರಿಗೆ ಶಿಕ್ಷಿಸ್ತಾನೆ ಅಂತ ಅಲ್ಲೊಂದು ಉಲ್ಲೇಖ ಇದೆ. ಅಂತೂ ಪಿತೃಗಣಾಧಿಪತಿ ಯಾರು ಅನ್ನುವ ಜಿಜ್ಞಾಸೆ ನಮಗೆ ಬಂದಾಗ
ಆ ಪಿತೃಗಣಾಧಿಪತಿ ಅಂದರೆ ಬೇರೆ ಯಾರು ಅಲ್ಲ, ಯಮನೇ. ಅರ್ಯಮ ಅಂತ ಶಬ್ದ ಅಂತೂ 18ನೇ ಅಧ್ಯಾಯದಲ್ಲಿ, 5ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕದಲ್ಲಿ ಬಂದೇ ಇದೆ. ವ್ಯಾಖ್ಯಾನಕಾರರು ಅರ್ಯಮ ಅಂದರೆ ಸೂರ್ಯ ಅಂತ ಅರ್ಥ ಮಾಡುವುದರ ಬದಲು ಈ ಭಾಗವತದ 5ನೇ ಸ್ಕಂದದ 18ನೇ ಅಧ್ಯಾಯದ 29ನೇ ಶ್ಲೋಕವನ್ನು ಒಂದು ವೇಳೆ ಗಮನಿಸಿದರೆ ಅವರಿಗೆ ಈ ಪಿತೃಗಣಾಧಿಪತಿ ಯಾರು ಅನ್ನುವುದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಿತ್ತು. ಯಮನೇ ಪಿತೃಗಣಾಧಿಪತಿ ಹೊರತು ಬೇರೆ ಯಾರು ಅಲ್ಲ ಅನ್ನುವುದು ಅವ್ರಿಗೆ ಗೊತ್ತಾಗ್ತಿತ್ತು. ಆದರೆ ಅವರು ಆ ಮುಂದೆ ಬಂದ ಉಲ್ಲೇಖಗಳನ್ನು ಗಮನಿಸಂತೆ ಕಾಣಿಸೋದಿಲ್ಲ. ಅವನು ದಶಪಿತೃಪತಿಗಳಿದ್ದಾರೆ. ಆ ದಶಪಿತೃಪತಿಗಳ ಪೈಕಿ ಯಮ ಒಬ್ಬ, ಸೋಮ ಮತ್ತು ಕವ್ಯವಾಹನ ನಾಮ ಅಗ್ನಿ ಇನ್ನೊಬ್ಬ, ಇನ್ನು ಉಳಿದವರೆಲ್ಲ ಇನ್ನು 7 ಜನ 19ನೇ ಕಕ್ಷಾದಲ್ಲಿ ಇದ್ದಾರೆ. ಕವ್ಯವಾಹನ ನಾಮ ಅಗ್ನಿ 18ನೇ ಕಕ್ಷಾದಲ್ಲಿದ್ದಾನೆ. ಈ ಚಂದ್ರ ಸೂರ್ಯರಿಬ್ಬರು ಸಮಾನ ಕಕ್ಷಾದಲ್ಲಿದ್ದಾರೆ. ಅವ್ರ ನಂತರ ಯಮ ಇದ್ದಾನೆ. ಹೀಗೆ 10 ಜನ ಪಿತೃಪತಿಗಳಿದ್ದಾರೆ. ಅದರಲ್ಲಿ ಯಮ, ಸೋಮ, ಕವ್ಯವಾಹನ. ಸೋಮ ಅಂದರೆ ಚಂದ್ರ. ಈ 3 ಪ್ರಧಾನರು. ಇನ್ನು ಉಳಿದ 7 ಜನ ಅವರು 10ನೇ ಕಕ್ಷಾದಲ್ಲಿದ್ದಾರೆ, 19ನೇ ಕಕ್ಷಾದಲ್ಲಿದ್ದಾರೆ. ಚಿರಪಿತೃಗಳು ಬೇರೆಯವರಿದ್ದಾರೆ. ಹೀಗೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇದನ್ನೆಲ್ಲ ಗಮನಿಸಿದರೆ ಈ ಅರ್ಯಮ ಅನ್ನೋ ಮಾತಿಗೆ ಪಿತೃಣಾಂ ಅರ್ಯಮ ಚಾಸ್ಮಿ ಅನ್ನೋ ಭಗವದ್ಗೀತೆಯಲ್ಲಿಯೂ ಬಂದ ಮಾತಿದೆ. ಪಿತೃಗಳಲ್ಲಿ ನಾನು ಅರ್ಯಮ ಅಂತ. ಸೂರ್ಯ ಪಿತೃಗಣದಲ್ಲಿ ಸೇರುವುದೇ ಇಲ್ಲ. ಮತ್ತು ಭಾಗವತದಲ್ಲಿಯೂ ಕೂಡ 11ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಆ ರೂಪಗಳನ್ನು ವರ್ಣನೆ ಮಾಡುವಾಗ, ಭಗವಂತನ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವಾಗ ಪಿತೃಣಾಂ ಅರ್ಯಮ ಅಂತ ಬಂದಿದೆ. ಇಲ್ಲೆಲ್ಲ ಕಡೆಯೂ ಕೂಡ ಅರ್ಯಮ ಅಂದರೆ ಸೂರ್ಯ ಅಂತ ಅರ್ಥ ಮಾಡೋದು ಯಾವ ದೃಷ್ಟಿಯಿಂದಲೂ ಯೋಗ್ಯ ಅಲ್ಲ. ಎಲ್ಲ ಕಡೆಯೂ ಕೂಡ ಅರ್ಯಮ ಅಂದರೆ ಯಮನೇ. ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಆಚಾರ್ಯ ಹೇಳಿದ ಒಂದು ಸೂತ್ರವನ್ನು ಅವಲಂಬಿಸಿ ಅದಕ್ಕೆಲ್ಲದಕ್ಕೂ ಕೂಡ ನಾವು ಅರ್ಥ ಮಾಡಬೇಕಾಗ್ತದೆ. ಹೀಗೆ ಭಗವದ್ಗೀತೆ ಭಾಗವತದ 11ನೇ ಸ್ಕಂದ ಅಲ್ಲಿ ಬಂದಿರುವ ಪಿತೃಣಾಂ ಅರ್ಯಮ ಅನ್ನೋ ಮಾತು, ಪಿತೃಗಳಲ್ಲಿ ಅರ್ಯಮ ಆಗಬೇಕಾದ್ರೆ ಅವರು ಪಿತೃಗಣದ ಅಧಿಪತಿ ಆಗಿರಬೇಕು. ಸೂರ್ಯ ಯಾವ ಗಣ ಕಾಲಕ್ಕೂ ಕೂಡ ಪಿತೃಗಣದ ಅಧಿಪತಿ ಅಲ್ಲ. ಅವನನ್ನು ಪಿತೃಗಣದ ಅಧಿಪತಿ ಅಂತ ಎಲ್ಲಿಯೂ ಶಾಸ್ತ್ರದಲ್ಲೂ ಕೂಡ ಪರಿಗಣಿಸಿಲ್ಲ ಅನ್ನೋದನ್ನೆಲ್ಲ ನಾವು ಮೊನ್ನೆ ನೋಡಲಿಕ್ಕೆ ಪ್ರಮಾದದಿಂದ ಆಗಿರಲಿಲ್ಲ. ಅದಕ್ಕಾಗಿ ಈ ಒಂದಿಷ್ಟು ಅಂಶಗಳನ್ನು ಹೇಳ್ತಿದ್ದೇನೆ. ಅಂತೂ ಅರ್ಯಮ ಅಂದರೆ ಅದು ಅಪರೂಪ ಇರಬಹುದು ಯಮನಿಗೆ ಪರ್ಯಾಯವಾಗಿ. ಆದರೆ ಇಲ್ಲಿ 1ನೇ ಸ್ಕಂದದಲ್ಲಿ ಮತ್ತು ಮುಂದೆ 5ನೇ ಸ್ಕಂದದಲ್ಲಿ, ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ, ಭಾಗವತದ 11ನೇ ಸ್ಕಂದದಲ್ಲಿ ಎಲ್ಲ ಕಡೆಯೂ ಕೂಡ ಪಿತೃರಾಜ ಯಮ ಅಂತ, ಯಮ ಅವನೇ ಅರ್ಯಮ ಅಂತ ಹೀಗೆ ಬಂದಿದೆ. ಅದನ್ನು ನಾವು ನೋಡಬೇಕಾಗಿತ್ತು. ಮತ್ತೊಂದು ಭಾಗವತ ತಾತ್ಪರ್ಯದ ಶ್ಲೋಕ, ಪ್ರತಿಕ್ರಿಯಾ ನಯಸ್ಯೇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಸಯೇಷ ಭಗವಾನ್ ಕಾಲಃ ಸರ್ವೇಷಾಂನ ಸಮಾಗತಃ ಅಂತ. ಭಗವಾನ್ ಕಾಲಃ ಅಂತ, ಭಗವಂತ ಕಾಲ ಅಂತ ಅಲ್ಲಿ ಬಂದಿದೆ. ಕಾಲ ಭಗವಾನ್ ಆಗುವುದು ಹೇಗೆ ಅಂದರೆ ಅಲ್ಲಿ ಜಡವಾದ ಕಾಲ ಒಂದು ಬೇರೆ ಇದೆ. ಆ ಜಡವಾದ ಕಾಲಕ್ಕೆ ನಿಯಾಮಕನಾದ ಭಗವಂತ ಇಲ್ಲಿ ಪ್ರತಿಪಾದಿತನಾದವನು. ಅವನನ್ನು ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತ್ಯಭಿಧೀಯತೆ ಅಥವಾ ಗುಣಸರ್ವಸ್ವಂ ಕಾಲಶಬ್ದೋ ವಿನಕ್ತಿ ಅಂತ ಸ್ಕಂದ ಪುರಾಣದ ಮಾತನ್ನು ಕೊಟ್ಟು ಆಚಾರ್ಯರು ಉದ್ಧರಿಸಿದ್ದಾರೆ. ಈ ಭಗವಾನ್ ಕಾಲ ಅಂದ್ರೆ ಏನರ್ಥ? ಭಗವಂತನನ್ನ ಕಾಲ ಅಂತ ಯಾಕೆ ಹೇಳ್ತಾರೆ, ವಿಷ್ಣುವನ್ ಕಾಲ ಅಂತ ಯಾಕೆ ಹೇಳ್ತಾರೆ ಅಂದರೆ ಸಂಹರ್ತ, ಎಲ್ಲರನ್ನೂ ಸಂಹರಿಸುವುದರಿಂದ, ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವುದರಿಂದ. ಸಂಹಾರ ಮಾಡುವುದು ಅಂದರೆ ಕೊಲ್ಲುವುದು ಅಂತ ಒಂದು ಅರ್ಥ, ಇನ್ನೊಂದು ಸಂಹಾರ ಮಾಡುವುದು ಅಂದರೆ ಒಗ್ಗೂಡಿಸುವುದು ಅಂತ ಅರ್ಥ ಆಗ್ತದೆ. ಈ ಕಾರಣದಿಂದ ವಿಷ್ಣುವನ್ನ ಕಾಲ ಅಂತ ಹೇಳ್ತಾರೆ. ಕಲಯತೀತಿ ಕಾಲ ಅಂತ. ಅಥವಾ ಗುಣಸರ್ವಸ್ವಂ ಕಾಲಶಬ್ದೋ ವಿನಕ್ತಿ. ಅಥವಾ ಈ ಕಾಲ ಶಬ್ದಕ್ಕೆ ಮತ್ತೂ ಒಂದು ಅರ್ಥ ಇದೆ, ಅದು ಗುಣಸರ್ವಸ್ವಂ, ಎಲ್ಲ ಗುಣಗಳನ್ನು ಕೂಡ ವರ್ಣನೆ ಮಾಡ್ತದೆ. ಹೀಗೆ ಭಗವಂತ ಕಾಲ ಅಂತಂದರೆ ಅವನು ಸರ್ವಗುಣ ಪರಿಪೂರ್ಣ ಅಂತ ಒಂದರ್ಥ, ಎಲ್ಲರನ್ನು ಸಂಹರಿಸುವವನಾದ್ರಿಂದ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವವನು ಅಂತಿಷ್ಟೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಮೊನ್ನೆ ಈ ಭಾಗವತ ತಾತ್ಪರ್ಯದ ಶ್ಲೋಕವನ್ನು ಕೂಡ ನಾನು ಹೇಳುವುದನ್ನು ಪ್ರಮಾದದಿಂದ ಮರೆತಿದ್ದೆ, ಅದಕ್ಕಾಗಿ ಅದನ್ನು ಈಗ ತಗೊಂಡಿದ್ದೇನೆ. ಕಲಚ್ಛೇದನೆ ಅಂತ ಧಾತು ಇದೆ. ಕಲಚ್ಛೇದನೆ ಅನ್ನೋ ಧಾತು ಇರೋದ್ರಿಂದ ಅದಕ್ಕೆ
ಎಲ್ಲರನ್ನು ಕತ್ತರಿಸುವುದು ಅಂತ ಹೀಗೆ ಅರ್ಥ ಆಗ್ತದೆ. ಎಲ್ಲರನ್ನು ಕತ್ತರಿಸಿ ಅವ್ರನ್ನ ನಾಶಪಡಿಸ್ತಾನೆ ಅಂತ ತಾತ್ಪರ್ಯ. ಕಾಮಧೇನು ಅಂತನೂ ಮತ್ತೊಂದು ಧಾತು ಇದೆ. ಈಗ ಕಾಲ ಎಂಬ ಶಬ್ದಕ್ಕೆ ಎರಡು ಅರ್ಥಗಳನ್ನು ನಾವು ನೋಡಿದ್ದೇವೆ. ಒಂದು ಎಲ್ಲರನ್ನು ಸಂಹರಿಸುವವನು ಅಂತ, ಅದಕ್ಕೆ ಕಲಛೇದನೆ ಅನ್ನೋ ಧಾತು ಸಾಕು. ಮತ್ತೆ ಗುಣಸರ್ವಸ್ವವನ್ನು, ಭಗವಂತನ ಅನಂತ ಗುಣ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಕಾಲಶಬ್ದ ಹೇಳಬೇಕಾದ್ರೆ ಕಾಮಧೇನು ಅನ್ನೋ ಧಾತುವನ್ನು ತಗೊಳ್ಬೇಕಾಗ್ತದೆ. ಕಾಮಧೇನು ಹೇಗೆ ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತದೋ ಭಕ್ತರಿಗೆ, ಹಾಗೆ ಕಲ ಎಂಬ ಧಾತುವು ಕೂಡ ಎಲ್ಲ ಅರ್ಥಗಳನ್ನು, ನಮಗೆ ಬೇಕಾದ ಅರ್ಥಗಳನ್ನೆಲ್ಲವನ್ನು ಹೇಳಬಲ್ಲದು ಅಂತ ಅದರ ತಾತ್ಪರ್ಯ. ಹೀಗೆ ಎರಡು ಅರ್ಥಗಳಿದೆ ಅದಕ್ಕೆ. ಆ ಎರಡು ಅರ್ಥಗಳಿಗೆ ಎರಡು ಮೂಲಗಳಿವೆ. ಅದನ್ನು ಯಾದವಾರ್ಯರು ಹೇಳಿದ್ದಾರೆ. ಮೊನ್ನೆ ದಿವಸ ಅದನ್ನ ಹೇಳಲಿಕ್ಕೆ ಮರ್ತಿದ್ದೆ. ಅರಿಯಮ ವೈವಸ್ವತಃ ಯಮಃ ಅಂತ ಹೀಗೆ ಅದಕ್ಕೆ ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಅಘಕಾರಿಷು, ಅಘ ಅಂದರೆ ಪಾಪ, ಪಾಪವನ್ನು ಮಾಡಿದವರು ಯಾರಿದ್ದಾರೆ ಅವರಿಗೆ ಯಥಾಘಂ, ಅವರ ಪಾಪ ಏನಿದೆ ಆ ಪಾಪಕ್ಕನುಸಾರವಾಗಿ ದಂಡವನ್ನು ಕೊಡ್ತಾನೆ ಅಂತ ಹೀಗೆ ಅದರ ಅರ್ಥ. ಈ ಮಣಿಮಾಂಡವಿನ ಶಾಪದಿಂದ ಅವನಿಗೆ ಈ ವಿದುರನ ಜನ್ಮ ಬಂದದ್ದನ್ನು ನಾವು ಮೊನ್ನೆ ದಿವಸ ಕಥೆ ಕೇಳಿದ್ದೀವಿ. ಆದರೆ ಆ ಕಾಲ ಎಂಬ ಶಬ್ದಕ್ಕೆ ಹಾಗೆ ಅರ್ಥ ಇರೋದನ್ನು ನಾವು ಗಮನಿಸಿರಲಿಲ್ಲ. ಹಾಗೆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಅದನ್ನು ನೋಡಿದ್ದಾಯಿತು. ಮತ್ತು ಅರಿಯಮ ಎಂಬ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಮಾಡಬಾರ್ದು, ಅದನ್ನು ಕೂಡ ನೋಡಿದ್ದೇವೆ. ಪಿತೃನಾಮ ಅರಿಯಮ ಅಂತ ಭಗವದ್ಗೀತೆಯಲ್ಲಿ ಬರುವ ಮಾತು, ಹಾಗೆ ಭಾಗವತದಲ್ಲಿ ಬಂದಿರೋ ಮಾತುಗಳಿಗೂ ಕೂಡ ಅರಿಯಮ ಅಂದರೆ ದ್ವಾದಶಾದಿತ್ಯರಲ್ಲಿ ಬಂದವನು ಅಂತ ಅರ್ಥ ಮಾಡಬಾರ್ದು. ದ್ವಾದಶಾದಿತ್ಯರಲ್ಲಿ ಒಬ್ಬ ಅರಿಯಮ ಅಲ್ಲ, ಅದು ಯಮನಿಗೆ ಅರಿಯಮ ಅನ್ನುವ ಪರ್ಯಾಯ ಪದವಿದೆ ಅನ್ನೋದನ್ನು ನಾವು ತಿಳ್ಕೊಂಡಾಯಿತು. ಮುಂದೆ 22 ಶ್ಲೋಕಗಳನ್ನು ನೋಡಿದ್ವಿ. ಪಿತೃಭ್ರಾತೃ ಸುಹೃತ್ ಪುತ್ರಾಹ, ನಿನ್ನವರಾದವರು ಎಲ್ಲರೂ ಕೂಡ ಸತ್ತೋಗಿದ್ದಾರೆ, ಈಗ ಯಾರೂ ಇಲ್ಲ, ಎಲ್ಲರನ್ನೂ ಕಳ್ಕೊಂಡಿದ್ದೆ. ನಿನಗಾದರೂ ವಯಸ್ಸೇನು ಕಡಿಮೆ ಇಲ್ಲ, ಈಗ ಮುಪ್ಪಿನಿಗೆ ಬಂದಿದ್ದೆ. ಇಷ್ಟಾದರೂ ಕೂಡ ಪರಗೇಹಂ ಉಪಾಸಸೆ, ಇನ್ನೂ ಕೂಡ ನೀನು ನಿನ್ನದಲ್ಲದ ಮನೆಯಲ್ಲಿ, ನಿನ್ನ ಮಕ್ಕಳ ಮನೆ ನಿನ್ನದೇ ಅಂತ ತಿಳ್ಕೊಂಡು ಇದ್ದೀಯಷ್ಟೇ ಅಂತ 22ನೇ ಶ್ಲೋಕ ಆಗಿತ್ತು. ಮುಂದೆ ಅಹೋ ಮಹೀಯಸಿ ಜಂತೋಹೋ ಜೀವಿತಾಶಾಯಯಾ ಭವಾನ್ ಭೀಮಾಪವರ್ಜಿತಂ ಪಿಂಡ ಮಾದತ್ತೆ ಗೃಹಪಾಲವತ್. ಬಹುಕಾಲ ಹೀಗೆ ಇರ್ತೀನಿ ಅಂತ ಭ್ರಮೆಯಲ್ಲಿದ್ದಂತಿದೆ ನೀನು. ಎಷ್ಟು ನಿನಗಾಗಲಿ ಒಟ್ಟಾರೆ ಧೃತರಾಷ್ಟ್ರನನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಜೀವರಿಗೆ ಹೇಳ್ತಿದ್ದಾನೆ ವಿದುರ. ತುಂಬ ಸುಂದರವಾದ ಮಾತಿದು. ವಿದುರ ಹೇಳುವುದು ಅಂದರೆ ಆ ವಿದುರನ ಮೂಲ ಅವತಾರವಾದಂತಹ ಯಮ ನಮ್ಮೆಲ್ಲ ಜೀವರನ್ನು ಕೂಡ ಹಿಡಿದು ನಿಲ್ಲಿಸಿ ಕೇಳುವಂತೆ ಕಾಣಿಸ್ತದೆ. ಅಧ್ಯಾತ್ಮನಿಷ್ಠ ಅಲ್ವ ಇಡೀ ಮಹಾಭಾರತ ಅಥವಾ ಭಾಗವತ. ಆದ್ದರಿಂದ ಧೃತರಾಷ್ಟ್ರನಿಗೆ ಯಮ ಹೇಳುವುದು ಅಂದರೆ ನಮ್ಮೆಲ್ಲರನ್ನೂ ಕೂಡ ಆತ ದಬಾಯಿಸಿ ಪರಲೋಕದ ಕಡೆಗೆ, ಅಧ್ಯಾತ್ಮದ ಕಡೆಗೆ ಆತ ನಮ್ಮನ್ನು ಆ ಕಡೆ ಮುಖರನ್ನಾಗಿ, ಆ ಕಡೆ ಮುಖವುಳ್ಳವರನ್ನಾಗಿ ಮಾಡ್ತಿದ್ದಾನೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಎಷ್ಟು ನಿನಗೆ ಜೀವನದ ಆಸೆ. ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಗೃಹಪಾಲ ಅಂದರೆ ಮನೆ ಕಾಯುವ ನಾಯಿ. ಮನೆ ಕಾಯುವ ನಾಯಿ ಹೇಗೆ ಮಾಲೀಕ ಯಾವಾಗ ಅನ್ನ ಹಾಕ್ತಾನೋ ಅಂತ ಬಾಲ ಅಲ್ಲಾಡಿಸ್ಕೊಂಡು ಕಾಯ್ತಿರ್ತದೋ, ಬಾಲ ಅಲ್ಲಾಡಿಸ್ಕೊಂಡು ಅಂತ ಅಲ್ಲಿ ಬರಲಿಲ್ಲ, ನಾನು ಹೇಳಿದೆ ಅಷ್ಟೆ. ಆ ಥರ ನೀನು ಭೀಮ ಹಾಕುವ ಊಟಕ್ಕಾಗಿ, ಅನ್ನದ ಪಿಂಡಕ್ಕಾಗಿ ಕಾಯ್ತಾ ಇದೆಯಲ್ಲ ಅಂತ ಶ್ಲೋಕ ಇದೆ. ಭಾಗವತ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 31ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದ ರೂಪದಲ್ಲಿ ಬಂದಿದೆ. ಈ ಶ್ಲೋಕ ಮಹಾಭಾರತ ನಿರ್ಣಯದಲ್ಲಿ ಇಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಆದರೆ ಅದಕ್ಕೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ, ಜನಾರ್ದನೀಯ ವ್ಯಾಖ್ಯಾನದ ಎಲ್ಲದರಲ್ಲೂ ಕೂಡ. ಭಾಗವತದಲ್ಲಿ ಶ್ಲೋಕ ಬಂದಿದೆ, ಅದನ್ನೇ ಪ್ರಾಯ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರಬೇಕು. ಆದರೆ ಅದನ್ನು ಆ ಶ್ಲೋಕವನ್ನು ಮೂಲ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಪ್ರಕ್ಷೇಪ ನಾವೇನು ತಿಳಿಬೇಕಾಗಿಲ್ಲ. ಎಲ್ಲ ಪಾಠಗಳಲ್ಲೂ ಇದೆ. ಗೋವಿಂದಾಚಾರ್ಯ ಕೂಡ ಆ ಶ್ಲೋಕವನ್ನು ಹೇಳಿದ್ದಾರೆ. ಮತ್ತು ನೀನೇನು ಮಾಡಿದೆ ಇಲ್ಲಿ? ಅಗ್ನಿರ್ ನಿಸೃಷ್ಟ ತತ್ತಶ್ಚ ಗರಹ ದಾರಾಶ್ಚ ದೂಷಿತಾ. ಪಾಂಡವರಿಗೆ ನೀನು ಎಷ್ಟು ಅಪಚಾರ ಮಾಡಿದೆ ಅನ್ನೋದನ್ನು ಒಂದು ಬಾರಿ ಗಮನಿಸು. ಅಗ್ನಿರ್ ನಿಸೃಷ್ಟ, ಅವರಿಗೆ ಬೆಂಕಿ ಹಾಕಿದೆ, ಮತ್ತು ವಿಷ ಹಾಕಿದೆ, ಭೀಮಸೇನಿಗೆ ವಿಷ ಹಾಕಿದೆ. ಪಾಂಡವರ ಪತ್ನಿಯಾದಂಥ ದ್ರೌಪದಿಗೆ ಅವಮಾನ ಆಗುವಂತೆ ನೀನು ವರ್ತಿಸಿದೆ. ಆ ಅವಮಾನಕ್ಕೆ ಮೂಕ ಪ್ರೇಕ್ಷಕನಾಗಿ ಅದಕ್ಕೆ ನೀನು
ಮೂಕ ಸಮ್ಮತಿಯನ್ನೇ ಕೊಟ್ಬಿಟ್ಟು ಇದು ನೀನು ಮಾಡಿದ ತಪ್ಪು. ಹೃತಂ ಕ್ಷೇತ್ರಂ ಧನಂ ಯೇಷಾಂ, ಅವರ ಸಾಮ್ರಾಜ್ಯವನ್ನು ಕಿತ್ಕೊಂಡು ದುಡ್ಡು ಕಿತ್ಕೊಂಡು ತದನ್ನೈಹಿ ಅಸುಭಿಹಿ ಕಿಯತ್, ಅವರು ಇವತ್ತು ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ದಾರೆ, ಅವರು ಹಾಕಿದ ಅನ್ನದಿಂದ ಬದುಕಬೇಕು ಅಂತ ಹೊರಟಿದ್ದಿ. ಎಷ್ಟು ದಿವಸ ಬದುಕುವನಿದ್ದೆ ನೀನು? ಸಾಯೋದು ಮೇಲಲ್ವಾ? ನಿನಗೆ ಈ ಪ್ರಾಣದಿಂದ ಏನಾಗಬೇಕಾಗಿದೆ ಅಂತ ಅದರ ತಾತ್ಪರ್ಯ. ಹೋಗಲಿ, ಇಷ್ಟೆಲ್ಲ ಮರ್ಯಾದೆಗೆಟ್ಟು ಬದುಕಿದರೂ ಕೂಡ ಮುಂದೆ ದೀರ್ಘಕಾಲ ಬದುಕುವ ಸಾಧ್ಯತೆ ಏನಾದರೂ ಇದೆಯಾ? ಎಷ್ಟು ನಿನ್ನ ಶರೀರ ಇದ್ದೀತು? ತಸ್ಯಾಪಿ ತವ ದೇಹೋಯಂ ಕೃಪಣಸ್ಯ ಜಿಜೀವಿಷೋಹ ಪರೈತ್ಯನಿಚ್ಛತೋ ಜೀರ್ಣ ಜರಯ ವಾಸಸೀವ. ನೀನು ಏನಾದರೂ ಅವಮಾನ ಆದರೂ ತೊಂದರೆ ಇಲ್ಲ, ಮರ್ಯಾದೆಗೆಟ್ಟಾದರೂ ತೊಂದರೆ ಇಲ್ಲ, ಹೀಗೆ ಅರಮನೆಯಲ್ಲಿ ಇರ್ತೀನಿ ಅಂತ ಹೊರಟ್ರೆ ಎಷ್ಟು ಕಾಲ ಇರುವವನಿದ್ದೆ? ನಾಶ ಆಗಬಾರದು ಅಂತ ಶರೀರಕ್ಕೆ ಏನೆಲ್ಲ ಉಪಚಾರಗಳನ್ನು ಮಾಡಿದ್ರು, ಏನೆಲ್ಲ ಪ್ರಯತ್ನಗಳನ್ನು ಪಟ್ಟರು, ಈ ಜೀರ್ಣವಾದ ಶರೀರ ಎಷ್ಟು ಕಾಲ ಇರೋದಿದೆ? ಜರೆಯ ವಾಸಸಿ ಇವ. ಮನುಷ್ಯ ಕೆಳಗೊಂದು ಮೇಲೊಂದು ಬಟ್ಟೆ ಹೊದ್ದಿರ್ತಾನಲ್ಲ, ಆ ಬಟ್ಟೆ ಒಂದಲ್ಲ ಒಂದು ದಿವಸ ಹೋಗಬೇಕದು. ನಮ್ಮ ಜೀವಮಾನದಲ್ಲೇ ನಾವೆಷ್ಟು ಬಟ್ಟೆಗಳನ್ನು ಬದಲಾಯಿಸ್ತೀವಿ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ಅದೇ ಮಾತನ್ನು ಇಲ್ಲಿಯೂ ಕೂಡ ನಾವು ಗಮನಿಸಬೇಕು. ಬಟ್ಟೆ ಹಳೆಯದಾದಂತೆ ಅದನ್ನು ನಾವು ಬಿಸಾಕಲೇಬೇಕಾಗ್ತದೆ. ಹಾಗೆ ನಮ್ಮ ಈ ಶರೀರ ಜೀರ್ಣ ಆದಾಗ ಅದನ್ನು ಕೂಡ ಬಿಸಾಕಲೇಬೇಕಾಗ್ತದೆ. ಅದನ್ನು ಬಿಟ್ಟೇ ನೀನು ಹೋಗಬೇಕಾಗ್ತದೆ. ಜರಯ ವಾಸಸಿ ಇವ. ಈಗ ಅವನಿಗೆ ವೈರಾಗ್ಯದ ಬೋಧನ ಮಾಡಿದ. ಗತಸ್ವಾರ್ಥಮಿಮಂ ದೇಹಂ ವಿಮುಕ್ತೋ ಮುಕ್ತಬಂಧನ ಅವಿಜ್ಞಾತ ಗತಿರಿಹಿ ಜಹ್ಯಾತ್ ಸವೈ ಧೀರ ಉದಾಹೃತಃ. ನೀನೇನು ಮಾಡಬೇಕೀಗ? ಗತಸ್ವಾರ್ಥಂ, ಈ ಶರೀರ ಎಲ್ಲವನ್ನೂ ಅನುಭವಿಸಿ ಆಗಿದೆ. ನಮಗೆ ಹೇಳ್ತಾ ಇರೋದು, ಧೃತರಾಷ್ಟ್ರ 100 ಜನ ಮಕ್ಕಳನ್ನು ಹುಟ್ಟಿಸಿದ್ದ, ಬೇಕಾದಷ್ಟು ಸುಖ ಉಂಡಿದ್ದ, ಏನೇನು ಒಬ್ಬ ಜೀವ 5 ಕರ್ಮೇಂದ್ರಿಯದಿಂದ 5 ಜ್ಞಾನೇಂದ್ರಿಯಗಳಿಂದ ಏನೇನು ಮಾಡಬಹುದಿತ್ತೋ ಅದನ್ನೆಲ್ಲ ಮಾಡೇ ಇದ್ದಾನೆ. ಆದ್ದರಿಂದ ಎಲ್ಲ ಸ್ವಾರ್ಥವನ್ನು ಈ ದೇಹ ಉಂಡಿದೆ. ಅದನ್ನು ಬಿಟ್ಟುಬಿಡು. ದೇಹವನ್ನು ವೈರಾಗ್ಯದಿಂದ ಪರಿತ್ಯಾಗ ಮಾಡು. ಹೇಗೆ? ಅವಿಜ್ಞಾತಗತಿ, ಯಾರಿಗೂ ತಿಳಿಯದಂತೆ ಪರಿತ್ಯಾಗ ಮಾಡಿಬಿಡು. ಒಂದು ಯಾರಿಗೂ ಗಮನಕ್ಕೆ ಬರದಂತಹ ಒಂದು ಪರಿಸರಕ್ಕೆ ಹೋಗು, ಅಲ್ಲಿ ಇದ್ದು ಇದನ್ನು ಪರಿತ್ಯಾಗ ಮಾಡು, ಕಾಡಿಗೆ ಹೋಗು ಅಂತ ತಿಳಿಸ್ತಾ ಇದ್ದಾನೆ. ಸವೈ ಧೀರ ಉದಾಹೃತಃ. ಯಾರು ಧೈರ್ಯ? ಧೀರ ಯಾರು? ಮನೆಯಲ್ಲೇ ಇದ್ದುಕೊಂಡು ಕೊನೆ ತನಕನೂ ಸುಖವಾಗಿರ್ತೀನಿ ಅಂತ ಯಾರು ಆಲೋಚನೆ ಮಾಡ್ತಿರ್ತಾನಲ್ಲ, ಅಂಥವನನ್ನೇನು ಧೀರ ಅಂತ ಹೇಳೋದು. ಇದು ಬಹಳ ಮುಖ್ಯವಾದ ಮಾತು. ರಣಾಂಗಣದಲ್ಲಿ ಹೋರಾಡಿ ಶತ್ರುಗಳನ್ನು ಸದೆಬಡೋದು, ಎಲ್ಲ ಥರದ ಅಧಿಕಾರ ಸ್ಥಾನಮಾನ ಎಲ್ಲವನ್ನು ಅನುಭವಿಸಿ ಯಾರಿದ್ದಾನೆ ಅವನನ್ನು ಧೀರ ಅಂತ ಹೇಳುವುದಕ್ಕೆ ಏನು ಅರ್ಥ ಇದೆ? ಅವನೆಂಥ ಧೀರ? ಧೀರ ಅಂದರೆ ನಮ್ಮ ಈ ಶರೀರ ಪ್ರಾಣೈ ಪ್ರಿಯತಮೈರಪಿ ಅಂತ ಹಿಂದೆ ಬಂದಿದೆ 21ನೇ ಶ್ಲೋಕದಲ್ಲಿ. ನಾವು ಹುಟ್ಟಿದ ಆರಭ್ಯ ಸಾಯುವವರೆಗೆ ಇರುವುದು ಈ ಶರೀರ. ಇನ್ಯಾವ ಸ್ಥಾನ ಮಾನ ವಸ್ತುಗಳು ವ್ಯಕ್ತಿಗಳು ಯಾರೂ ನಮ್ಮ ಜೊತೆ ಮೊದಲಿಂದಲೂ ಇಲ್ಲ. ಹುಟ್ಟಿದ ಆರಭ್ಯ ಇವ್ರು ಯಾರೂ ಇಲ್ಲ, ಸಾಯುವವರೆಗೂ ಇವ್ರು ಯಾರೂ ಇರೋದಿಲ್ಲ. ಅತ್ಯಂತ ಪ್ರೀತಿ ಪಾತ್ರವಾದ ಈ ಶರೀರ, ಅದನ್ನು ಪರಿತ್ಯಾಗ ಮಾಡಿಬಿಡು. ಅದನ್ನು ಪರಿತ್ಯಾಗ ಮಾಡಿದ್ರೇ ಧೀರ ಅಂತ ಅಂತಾರೆ ಅವನು. ಧೀರ ಅಂದರೆ ಬುದ್ಧಿ, ಜ್ಞಾನ. ಆ ಜ್ಞಾನದಲ್ಲೇ ಆಸಕ್ತನಾಗಿ, ಅಧ್ಯಾತ್ಮದಲ್ಲೇ ಆಸಕ್ತನಾಗಿ ಆ ಶರೀರವನ್ನು ಪರಿತ್ಯಾಗ ಮಾಡು. ಸವೈ ಧೀರ ಉದಾಹೃತಃ. ಯಸ್ವತಃ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಕೃತ್ವಾ ಹೃದಯ ಕೃತ್ವ ಹರಿಂ ಗೇಹಾತ್ ಪ್ರವ್ರಜೇತ ನರೋತ್ತಮ. ಮಹಾತ್ಮ ನರೋತ್ತಮ ಅಂತ ಯಾರನ್ನು ಅನ್ಬೇಕು? ಮಹಾತ್ಮ ಅಂತ ನಾವು ಯಾರನ್ನು ಅನ್ಬೇಕು? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಇದ್ದು ಮಹಾ ಕಾರ್ಯಗಳನ್ನು ಮಾಡಿದವರನ್ನು ಮಹಾತ್ಮರು ಅನ್ನುವುದು, ನರೋತ್ತಮ ಅಂತ ಅನ್ನುವುದು ಸರಿಯೇ. ಆದರೆ ಸ್ವತಃ ಪರತೋವ, ನಮಗೆ ವೈರಾಗ್ಯ ಒಂದಲ್ಲ ಒಂದು ದಿವಸ ಹುಟ್ಟಬೇಕು. ಅದು ನಮಗೆ ಆದರೂ ಹುಟ್ಟಬೇಕು, ಅಥವಾ ಇನ್ನೊಬ್ಬರ ಉಪದೇಶದಿಂದ ಆದರೂ ಹುಟ್ಟಬೇಕು. ಆ ಥರ ವೈರಾಗ್ಯವನ್ನಂತೂ ಪಡೀಬೇಕು. ಸ್ವತಃ ಹುಟ್ಟಿದರೆ ಅವನನ್ನು ಬುದ್ಧಿವಂತ ಅಂತಾರೆ. ಸ್ವತಃ ಹುಟ್ಟದೆ ಹೋದರೂ ಕೂಡ ಇನ್ನೊಬ್ಬರ ಮಾತನ್ನು ಕೇಳಿ ಆದರೂ ಹುಟ್ಟಬೇಕು.
ವೈರಾಗ್ಯ ಹುಟ್ಟಿ ಭಗವಂತನನ್ನು ಹೃದಯದಲ್ಲಿ ಸ್ಮರಿಸ್ತಾ ಪ್ರವ್ರಜೇತ್, ಮನೆಯಿಂದ ಹೊರಗೆ ಕಾಲಿಡಬೇಕು. ಸಹ ನರೋತ್ತಮ, ಅಂಥವನನ್ನು ನರೋತ್ತಮ ಅಂತ ಹೇಳ್ತಾರೆ. ಭಾಗವತದಲ್ಲೇ ಬೇರೆ ಕಡೆ ಬಂದಿರುವಂಥ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಕಿಂ ಆತ್ಮನಾಥೇನ ಜಹಾತಿಯೋ ಮುದಂ, ಕಿಂ ರಿಕ್ತಹಾರೈ ಸ್ವಜನಾಕ್ಯ ಬಂಧುವಿ, ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತಯ, ದೇಹಾದಿಭಿ ಕಿಂ ವಿಲಿಹಾಯುಷೋ ವ್ಯಯ ಅಂತೇಳಿ. ಕಿಂ ಆತ್ಮನ, ನಮ್ಮ ಈ ದೇಹ ಇದೆಯಲ್ಲ, ಈ ದೇಹದಿಂದ ಏನಾಗಬೇಕಾಗಿದೆ? ಜಹಾತಿಯೋ ಮುದಂ, ಹುಟ್ಟಿದಾರಭ್ಯ ಸಾಯುವವರೆಗೂ ನಮಗೆ ಸುಖವೇ ಸಿಗೋದಿದೆಯಾ? ಸುಖವನ್ನು ನಿಶ್ಚಿತವಾಗಿ ನಾವು ಸತತವಾಗಿ ಅನುಭವಿಸುವವರಿದ್ದೀವ? ಇನ್ನೂ ನಡುವೆ ವಿಚ್ಛೇದ ಬರದಂತೆ ಸುಖವನ್ನು ಅನುಭವಿಸುವ ಸಾಧ್ಯತೆ ಇದೆಯಾ? ಇಲ್ಲ. ಅಂದಮೇಲೆ ಅಂಥ ಸುಖವನ್ನು ಕೊಡ್ತದೆ ಈ ಶರೀರ ಅಂತ ತಿಳ್ಕೊಂಡು ಆ ಶರೀರವನ್ನು ಇಷ್ಟೊಂದು ಪೋಷಿಸುವುದರ ಅಗತ್ಯವೇನಿದೆ? ಆ ಶರೀರವನ್ನು ಬಿಡಬೇಕಲ್ಲ. ಕಿಂ ರಿಕ್ತಹಾರೈಹಿ ಸ್ವಜನಾಕ್ಯ ಬಂಧುವಿಹಿ, ನಮ್ಮವರು ಏನಿದ್ದಾರೆ, ಅಣ್ಣ ತಮ್ಮಂದರು, ಬಂಧುಗಳು ಮೊದಲಾದವರು, ನಮ್ಮಲ್ಲಿರುವ ಸಂಪತ್ತನ್ನು ಕಿತ್ಕೊಂಡು ಹೋಗ್ಲಿಕ್ಕೆ ಬಂದವರು, ಅವರು ಅಂಥವ್ರಿಂದ ಏನಾಗಬೇಕಾಗಿದ್ದೆ? ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತಯ, ಹೆಂಡತಿಯಲ್ಲಿ ಗಂಡಿನಲ್ಲಿ ಹೆಣ್ಣಿಗೆ ಮೋಹ, ಹೆಣ್ಣಿನಲ್ಲಿ ಗಂಡಿಗೆ ಮೋಹ. ಆ ಮೋಹ ಹಾಗೆ ಮುಂದುವರಿತಾ ಹೋದರೆ ಮತ್ತೆ ಮತ್ತೆ ಸಂಸಾರದಲ್ಲೇ ಮುಂದುವರಿಬೇಕಾಗ್ತದೆ. ಅಂಥ ಹೆಂಡತಿಯಿಂದಾಗಿ ಗಂಡನಿಗೆ ಏನಾಗಬೇಕಾಗಿದೆ, ಗಂಡನಿಂದ ಹೆಂಡತಿಗೆ ಏನಾಗಬೇಕಾಗಿದೆ? ಗೇಹಾದಿಭಿ ಕಿಂ ವಿಲಿಹಾಯುಷೋ ವ್ಯಯ, ನಮ್ಮ ಈ ದೇಹ ಅಥವಾ ನಮ್ಮ ಮನೆ, ಇದೆಲ್ಲದರಿಂದಲೂ ಕೂಡ ನಮ್ಮ ಆಯುಷ್ಯ ಹಾಳಾಗ್ತದಲ್ಲ. ನಮಗೇನೀಗ ಜಡ ವಸ್ತುಗಳನ್ನು ಪ್ರಕೃತಿ ಕೊಟ್ಟಿದೆ, ಭಗವಂತ ಕೊಟ್ಟಿದ್ದಾನೆ, ಇವುಗಳನ್ನೇ ನೆಚ್ಚಿ ಬದುಕಿದರೆ ಆಯುಷ್ಯ ಹಾಳಾಗ್ತದಷ್ಟೆ. ಅಂಥದ್ರಿಂದ ಬದುಕೇನು ಉಪಯೋಗ? ನಮಗೆ ಈ ಜಾಗವೇ ಬೇಡ, ನಮಗೆ ಇದ್ಯಾವುದೂ ಬೇಡ ಅಂತ ಎದ್ದು ಹೋಗುವವನನ್ನು ಜ್ಞಾನಿ ಅಂತ ಹೇಳ್ತಾರೆ. ಅವನು ತಿವಿದು, ಧೃತರಾಷ್ಟ್ರನಿಗೆ ತಿವಿದು ಬುದ್ಧಿ ಹೇಳ್ತಾ ಇದ್ದಾನೆ. ಈ ಶ್ಲೋಕಗಳಿಗೆ ವಿಶೇಷವಾದ ಅರ್ಥ ಏನೂ ಇಲ್ಲ. ವೀರರಾಘವರು, ಶ್ರೀಧರರು ಮೊದಲಾದವರು ಏನು ಹೆಚ್ಚಿನ ಅರ್ಥಗಳನ್ನು ಹೇಳಲಿಲ್ಲ. ಅದರಿಂದ ನಾನು ಅಲ್ಲಿರೋದನ್ನು ಹೆಚ್ಚಿಂದೇನು ಹೇಳಲಿಲ್ಲ. ಪಿಂಡಂ ಅಂದರೆ ಅನ್ನಂ, ಗೃಹಪಾಲಹ ಅಂದರೆ ಮನೆ ಕಾಯುವ ನಾಯಿ ಅಂತ ಹಿಂದೆ 23ನೇ ಶ್ಲೋಕದಲ್ಲಿ. ಗತಸ್ವಾರ್ಥ ಅಂತ 26ನೇ ಶ್ಲೋಕದಲ್ಲಿದೆ. ಐಹಿಕ ಆಮುಷ್ಮಿಕವಾದ ಸುಖಕ್ಕೆ ಸಾಧನವಾದ ಈ ದೇಹ ಅದೆಲ್ಲ ಕೊಟ್ಟಾಗಿದೆ. ಅದು ಈ ಜಗತ್ತಿನ ಸುಖವನ್ನಂತೂ ಅದು ಕೊಟ್ಟಾಗಿದೆ. ಇಂಥ ಈ ದೇಹವನ್ನು ಬಿಟ್ಟು ಬಿಡಬೇಕು. ದೇಹಾಭಿಮಾನ ಮುಕ್ತ, ಆ ಹೆಂಡತಿ ಮೊದಲಾದವರಲ್ಲಿ ಸ್ನೇಹವನ್ನೆಲ್ಲ ಬಿಟ್ಟು ಅವಿಜ್ಞಾತಗತಿ ಅನ್ನೈಹಿ ಜನೈಹಿ ಅನವಬುದ್ಧ ಅರಣ್ಯಾದಿಗತಿ, ಬೇರೆ ಯಾರಿಗೂ ತಿಳಿಯದಂತೆ ಅರಣ್ಯಕ್ಕೋ ಮತ್ತೆಲ್ಲೋ ಹೋಗಬೇಕು, ಅವನನ್ನೇ ಜ್ಞಾನಿ ಅಂತ ಹೇಳಬೇಕು ಅಂತ ಅದರ ತಾತ್ಪರ್ಯ. ಅವಿಜ್ಞಾತೆ ಅಂದರೆ ವಿವಿಕ್ತೇ ದೇಶೆ, ಒಂದು ರಹಸ್ಯ ಪ್ರದೇಶದಲ್ಲಿ, ಬೇರೆ ಯಾರಿಗೂ ತಿಳಿಯದ ರಹಸ್ಯ ಪ್ರದೇಶದಲ್ಲಿ ಆದರೂ ಹೋಗಿರಬೇಕು. ಇದು ಯಾದವಾರಿರೋ ಬರೆಯೋದು. ಅಥ ಉದೀಚೀಂ ದಿಶಂ ಯಾತು ಸ್ವೈರಜ್ಞಾತ ಗತಿರ್ಭವಾನ್ ಇತೋರ್ವಾಕ್ ಪ್ರಾಯಶಃ ಕಾಲ ಪುಂಸಾಂ ಗುಣವಿಕರ್ಷಣ ಅಂತ ಮುಂದೆ 28ನೇ ಶ್ಲೋಕ. ಹಾಗಾಗಿ ನೀನೀಗೇನು ಮಾಡಬೇಕು? ನಿನಗೆ ಸನ್ಯಾಸ ಬೇಡ ಆದರೆ ಕೇವಲ ಉತ್ತರ ದಿಕ್ಕಿಗೆ ಹೊರಟು ಹೋಗು. ಸ್ವೈರಜ್ಞಾತ ಗತಿ, ಬೇರೆ ಯಾರಿಗೂ ತಿಳಿಯೋದು ಬೇಡ, ಯುಧಿಷ್ಠಿರಾದಿಗಳಿಗೆ ಮಾತ್ರ ನಿನ್ನ ಇಚ್ಛೆಯಂತೆ ತಿಳಿಯುವ ಪ್ರದೇಶವಾಗಿರಲಿ. ಅಲ್ಲಿ ಒಂದು ವಾನಪ್ರಸ್ಥ ಜೀವನವನ್ನು ನಡೆಸು. ಅದು ನಿನಗೀಗ ಯುಕ್ತವಾದಂಥ ವಯಸ್ಸಾಗಿದೆ. ಇತಃ ಅರ್ವಾಕ್ ಪ್ರಾಯಶಃ ಕಾಲ ಪುಂಸಾಂ ಗುಣವಿಕರ್ಷಣ. ಇಲ್ಲಿಯವರೆಗೆ ನಾನು ನಿನಗಿಂಥ ವೈರಾಗ್ಯದ ಉಪದೇಶ ಮಾಡಲಿಲ್ಲ. ಸುಖ ಪಡುವಂಥ ವಯಸ್ಸು ನಿನಗಿತ್ತು, ಸುಖ ಪಡುವ ಆಸೆಯೂ ನಿನಗಿತ್ತು. ಈಗ ವೈರಾಗ್ಯದ ಉಪದೇಶ ಕೊಡ್ತಿದ್ದೇನೆ ಅಂತ ಹೀಗೆ ವಿದುರ ಹೇಳಿದಾಗ ರಾಜ ಧೃತರಾಷ್ಟ್ರ ಅದನ್ನು ತಮ್ಮನಾದ ಆ ವಿದುರನ ಮೂಲಕ ಉಪದೇಶ ಪಡೆದು ಪ್ರಜ್ಞಾಚಕ್ಷು ಅಂತ ಅವನಲ್ಲಿ ಉಪದೇಶ ಮಾಡಿದ್ದಾರೆ. ಹೊರಗೆ ಕುರುಡ ಇರಬಹುದು, ಒಳಗೆ ಜ್ಞಾನಿಯೇ ಆಗಿದ್ದ. ಆ ಜ್ಞಾನ ಬೂದಿ ಮುಚ್ಚಿದ ಕೆಂಡದಂತಿತ್ತಷ್ಟೆ. ಅವನು ವಿದುರನ ಮಾರ್ಗದರ್ಶನದಲ್ಲಿ ಕಾಡಿಗೆ ಹೊರಟು ಹೋದ ಅಂತ ಆ ಶ್ಲೋಕ ಕೇಳಿ ಬರ್ತದೆ, 29ನೇ ಶ್ಲೋಕ. ಅವನ ಜೊತೆಗೆ ಗಾಂಧಾರಿ ಹಿಂಬಾಲಿಸಿದ್ಲು, ಕುಂತಿ, ಸಂಜಯ ಅವರು ಕೂಡ
ಹಿಂಬಾಲಿಸಿದರು. ಪತಿವ್ರತಾಚ ಅನುಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಂ ಅವಸತ್ ಸುವಿಹಾರಂ. ಅಲ್ಲಿ ಹಿಮಾಲಯದ ಪರಿಸರದಲ್ಲಿ ಅವರು ವಾಸ ಮಾಡಿದರು ಅಂತ ಕೇಳಿ ಬರ್ತದೆ. ಇವರೆಲ್ಲ ವಾಸ ಮಾಡಿಕೊಂಡಿದ್ದು ಅಲ್ಲಿ ವೈರಾಗ್ಯವನ್ನು ತಾಳಿದರು, ಅಲ್ಲಿ ವಿರಕ್ತ ಜೀವನ ನಡೆಸಿದರು, ತಪಸ್ಸು ಮಾಡಿದರು. ಮುಂದೆ 31ನೇ ಶ್ಲೋಕದಲ್ಲಿ ಆ ಧೃತರಾಷ್ಟ್ರ ದೇಹಾವಸಾನ ಮಾಡಿದ್ದು ಇತ್ಯಾದಿ ವಿಷಯ ಬರ್ತದೆ. ಅದನ್ನು ಮುಂದೆ ನೋಡೋಣ. ಇಲ್ಲಿ 28ನೇ ಶ್ಲೋಕದಲ್ಲಿ ಸ್ವೈರ ಜ್ಞಾತಗತಿ ಅಂತಿದೆಯಲ್ಲ, ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನಾವು ನೋಡಬೇಕು. ಸ್ವೈಹಿ ಜ್ಞಾತಿಭಿ ಅಜ್ಞಾತ ಗತಿ ಯಸ್ಯ ಸಹ ಭವಾನ್ ಉದೀಚೀಂ ದಿಶಂ ಯಾತೋ. ತನ್ನವರು ಅಂದರೆ ಪಾಂಡವರು. ಆ ಪಾಂಡವರಿಗೆ ತಿಳಿಯದ ಒಂದು ಪರಿಸರ, ನಿನ್ನ ಚಲನವಲನ ಪಾಂಡವರಿಗೆ ತಿಳಿದಿರಬಾರ್ದು, ಹಾಗೆ ನೀನು ದೂರ ಹೊರಟು ಹೋಗು ಅಂತ ಅದರ ತಾತ್ಪರ್ಯ ಬೇರೆಯವರೆಲ್ಲ ಬರೆದಿದ್ದಾರೆ. ಭವಾನ್ ಉದೀಚೀಂ ದಿಶಂ ಯಾತು, ಉತ್ತರ ದಿಕ್ಕಿಗೆ ನೀನು ಹೊರಟು ಹೋಗು ಅಂತ. ಬಹುತೇಕರೆಲ್ಲರೂ ಕೂಡ ಹೀಗೆ ಅರ್ಥ ಮಾಡಿದ್ದಾರೆ. ವೀರರಾಘವರು ಹೇಳಿದಂತೆಯೇ ಉಳಿದವರ ಅರ್ಥಗಳು ಕೂಡ ಕಂಡು ಬರ್ತವೆ. ಸ್ವೈಹಿ ಜ್ಞಾತಿಭಿ ಅಜ್ಞಾತಗತಿ ಅಂತ ರಾಧಾಕೃಷ್ಣರ ವ್ಯಾಖ್ಯಾನವೂ ಕೂಡ ಇದೆ. ಆದರೆ ಒಂದು ವಿಚಾರ ನಾವಿಲ್ಲಿ ಗಮನಿಸಬೇಕು. ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಹೇಳ್ತಾರೆ, ಸ್ವೈಹಿ ಅಜ್ಞಾತಗತಿ ವಿವಿಕ್ತಗತಿ. ಬೇರೆ ಯಾರಿಗೂ ತಿಳಿಯದ್ದು ಅಂದರೆ ಪ್ರಜೆಗಳಿಗೆ ತಿಳಿದೇ ಇರಬಹುದು, ಆದರೆ ಪಾಂಡವರಿಗೆ ಮಾತ್ರ ಅದು ತಿಳಿದಿತ್ತು. ಯಾಕೆಂದರೆ ಭಾಗವತದ ಮುಂದೆ ಮಹಾಭಾರತದಲ್ಲಿ ಪಾಂಡವರ ಸೂಚನೆಗೆ ಅನುಸಾರವಾಗಿ ಅವರು ಎಲ್ಲಿ ಯಾವ ಪರಿಸರದಲ್ಲಿದ್ದರೋ ಆ ಪರಿಸರದಲ್ಲೇ ಕುರುಕ್ಷೇತ್ರದಲ್ಲಿ ಅವರು ಮೊದಲು ವಾಸ ಮಾಡಿಕೊಂಡಿದ್ರು ಅಂತ ಹೀಗೆ ಕೇಳಿ ಬರ್ತದೆ. ಆದ್ದರಿಂದ ಸ್ವೈರಜ್ಞಾತಗತಿ ಅಂದರೆ ಸ್ವೈಹಿ ತನ್ನವರಿಂದ, ಅಜ್ಞಾತ ತಿಳಿಯಲ್ಪಡದ ಗತಿ ಉಳ್ಳವನು ಅಂತ ಹೀಗೆ ಅರ್ಥ ಮಾಡಬಾರ್ದು. ಸ್ವೈರ ಅಂದರೆ ಧೃತರಾಷ್ಟ್ರನ ಇಚ್ಛೆಯಂತೆ, ಅದು ಪಾಂಡವರಿಗೆ ಮಾತ್ರ ಜ್ಞಾತಗತಿ. ಒಂದು ಏಕಾಂತ ಪ್ರದೇಶದಲ್ಲೇ ಇದ್ದ, ಹೌದು, ಆದರೆ ಅದು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಅನ್ನೋದು ಸರಿಯಾಗಿರಬಹುದು. ಪಾಂಡವರಿಗೆ ಗೊತ್ತಿರುವಂತೆ ಅವರಿಗೆ ತಿಳಿದಿರುವ ಪರಿಸರದಲ್ಲೇ ಇದ್ದ, ಕುರುಕ್ಷೇತ್ರದಲ್ಲಿ ಆತ ಇದ್ದ ಅಂತ ಹೀಗೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಹಿಮಾಲಯ ಪರಿಸರಕ್ಕೆ ಹೋದ, ಆವಾಗ ಆತ ಹಿಮಾಲಯ ಪರಿಸರಕ್ಕೆ ಹೋಗಲಿಲ್ಲ. ಅವರು ಮೊದಲು ಈ ಕುರುಕ್ಷೇತ್ರದ ಪರಿಸರದಲ್ಲೇ ಇದ್ದ ಅಂತ ಅದನ್ನು ತಿಳ್ಕೊಳ್ಬೇಕು. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಈ ಸಂಗತಿ ಬಂದಿದೆ. ಅಲ್ಲಿ ಕೆಲವರು ಹಿಮಾಲಯಕ್ಕೆ ಹೋದ ಅಂತ ಅರ್ಥ ಮಾಡ್ತಾರೆ. ಹಿಮಾಲಯಕ್ಕೆ ಆತ ಹೋಗಲಿಲ್ಲ, ಮೊದಲು ಕುರುಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡಿದ್ದ, ಅದರ ಮುಂದೆ ಹಿಮಾಲಯಕ್ಕೆ ಹೋದ ಅಂತ ಹೀಗೆ ಅದನ್ನು ತಿಳ್ಕೊಳ್ಬಹುದು. ಸ್ವೈರಜ್ಞಾತಗತಿ ಅನ್ನೋದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ಸ್ವೈಹಿ ಸ್ವಕೀಯೈಹಿ ಅಜ್ಞಾತಗತ್ ಗಮನ ಅಂತ ವ್ಯಾಖ್ಯಾನ ಮಾಡಬಾರ್ದು. ಅದಕ್ಕೆ ಮಹಾಭಾರತದ ವಿರೋಧ ಪ್ರಸಂಗಾತ್ ವಿವಕ್ಷಿತಂ ತಾತ್ಪರ್ಯಂ ದರ್ಶಯತಿ. ವಿವಿಕ್ತ ದೇಶ, ಒಂದು ಏಕಾಂತದ ಪ್ರದೇಶದಲ್ಲಿ ಸ್ವೈರಜ್ಞಾತ ಇತ್ಯನೇನ ವಿವಿಕ್ತ ದೇಶ ಗೌಣ್ಯಾವೃತ್ಯ ವ್ಯಾಖ್ಯೇಯ. ಗೌಣ ವೃತ್ತಿಯಿಂದ ಅಂದರೆ ಲಕ್ಷಣದಿಂದ ಸ್ವೈರಜ್ಞಾತ ಅಂತಂದರೆ ವಿವಿಕ್ತವಾದ ಏಕಾಂತದ ಪ್ರದೇಶ ಅಂತ ಆಚಾರ್ಯರು ಸ್ವೈರಜ್ಞಾತಗತಿ ಈಸ್ ಈಕ್ವಲ್ ಟು ವಿವಿಕ್ತ ಗತಿ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದನ್ನು ನಾವು ಹೀಗೆ ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಅವರಿಗೆ ಪಾಂಡವರಿಗೆ ಧೃತರಾಷ್ಟ್ರನ ಇಚ್ಛೆ ಅಂತ ತಿಳಿದಿತ್ತು, ಬೇರೆ ಯಾರಿಗೂ ತಿಳಿಯಿತೋ ಬಿಡ್ತೋ, ಇವರಿಗೆ ಮಾತ್ರ ಅದು ತಿಳಿದಿತ್ತು ಅಂತ ನಾವು ನೋಡಬೇಕು. ನಾನು ಹೇಳಿದೆ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಬಂದಿದೆ ಅಂತ. ತಾತ್ಪರ್ಯ ನಿರ್ಣಯದಲ್ಲಿ ಅವರು ವ್ಯಾಸಾಶ್ರಮಕ್ಕೆ ಹೋದರು ಅಂತ ಬಂದಿದೆ. ವ್ಯಾಸಾಶ್ರಮಕ್ಕೆ ಹೋದರು ಅಂದರೆ ಬದರಿಕಾಶ್ರಮಕ್ಕೆ ಹೋದರು ಅಂತ ಕೆಲವರು ಅರ್ಥ ಮಾಡ್ತಾರೆ. ವಸ್ತುತಃ ಬದರಿಕಾಶ್ರಮಕ್ಕೆ ಅವ್ರು ಹೋಗಲಿಲ್ಲ, ಹಾಗೆ ಅರ್ಥ ಮಾಡಬಾರದು. ಗೋವಿಂದಾಚಾರ್ಯರು ಮತ್ತು ಪುರಾಣಿಕಾಚಾರ್ಯರು ಎಲ್ಲರೂ ಕೂಡ ಅದನ್ನು ಹಾಗೆ ತೋರಿಸಿಕೊಟ್ಟಿದ್ದಾರೆ. ಅವ್ರು ಹೋಗಿದ್ದು ಬದರಿಕಾಶ್ರಮಕ್ಕಲ್ಲ. ಮಹಾಭಾರತದಲ್ಲಿ ಆಶ್ರಮವಾಸಿಕ ಪರ್ವದಲ್ಲಿ 20ನೇ ಅಧ್ಯಾಯದಲ್ಲಿ ಆ ವಿಷಯ ಬಂದಿದೆ. ಕುರುಕ್ಷೇತ್ರದಲ್ಲಿ ಕೂಡ ಒಂದು ವ್ಯಾಸಾಶ್ರಮ ಇದೆ. ಅಲ್ಲಿ ಧೃತರಾಷ್ಟ್ರ ವೇದವ್ಯಾಸರಿಂದ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ. ಶತಯೂಪ ಅಂತ ಒಬ್ಬ ರಾಜರ್ಷಿ ಅಲ್ಲಿ ವಾಸ ಮಾಡಿಕೊಂಡಿದ್ದ. ಅವನ ಆಶ್ರಮದ ಬಳಿ ಇವನು ಕೂಡ ಇದ್ದ. ಶತಯೂಪ ಈ ಹಿಂದೆ ಕೇಕಯ ದೇಶದ ರಾಜನಾಗಿದ್ದ ಅಂತ ಹೀಗೆ ಕೇಳಿ ಬರ್ತದೆ. ಇದೇ ಪ್ರಸಂಗದಲ್ಲೆಲ್ಲ ಅವನನ್ನು ಭೇಟಿ ಮಾಡಲಿಕ್ಕೆ ಅಂತ ಪಾಂಡವರು ಮೊದಲಾದವರು
ಅಲ್ಲಿ ಬರ್ತಾ ಇದ್ರು. ಇಷ್ಟು ವಿಷಯ. ಇದಾದಮೇಲೆ ಮುಂದೆ ಆತ ಹಿಮಾಲಯಕ್ಕೆ ಹೋದ ಅಂತ ನಾವು ತಿಳ್ಕೊಳ್ಬೇಕು. ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿವರಗಳನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.